ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ಫ್ರೈಡೇ. ಸೊ ಏನೆಲ್ಲ ಮಾಡ್ತೀನಿ ಈ ದಿನ ಅಂತ ತೋರಿಸ್ತೀನಿ. ಆಲ್ರೆಡಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 10:30 ಆಗಿದೆ. ನೋಡ್ತಾ ಇರ್ಬೋದು ಟೈಮ್ 10:30 ಆಗಿದೆ. ಸೊ ಇವತ್ತು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ಅದನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋನ ಮಾಡ್ತೀನಿ, ತೋರಿಸ್ತೀನಿ. ಅಂದರೆ ಸಪ್ರೇಟ್ ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ಅದನ್ನೇನು ನಾನು ಅಪ್ಲೋಡ್ ಮಾಡೋದಿಲ್ಲ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದಕ್ಕೆ ಮುಂಚೆನೇ ಆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ನೋಡಿಲ್ಲ ಅಂತಂದರೆ ನೋಡಿ. ವಿಡಿಯೋ ಶೂಟೆಲ್ಲ ಆದಮೇಲೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ವಿಡಿಯೋದಲ್ಲಿ ತೋರಿಸಿರಲಿಲ್ಲ. ಆದರೆ ಕ್ಲಿಪ್ಸಲ್ಲಿ ತೋರಿಸ್ತೀನಿ. ಸೊ ಆ ವಿಡಿಯೋ ಎಲ್ಲ ಶೂಟ್ ಆದಮೇಲೆ ಸಿಗ್ತೀನಿ. ಹಾಯ್ ಗೈಸ್, ವ್ಲಾಗ್ನ ಸ್ಟಾರ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಅದು ರೆಸಿಪಿ ಕೂಡ ತೋರಿಸ್ತೀನಿ ಅಂತ ಹೇಳಿದೆ, ಅದೇ ಲಾಸ್ಟ್. ಆಮೇಲೆ ರೆಸಿಪಿ ಕೂಡ ಶೂಟ್ ಮಾಡೋದಕ್ಕಾಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದೆ. ಸೊ ಆ ಕಾರಣದಿಂದ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ವ್ಲಾಗ್. ಸೊ ಅದಕ್ಕೋಸ್ಕರ ಇವತ್ತು ನೆಕ್ಸ್ಟ್ ಡೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್. ಇವತ್ತು ಸ್ಯಾಟರ್ಡೆ, ಈ ವಿಡಿಯೋ ಸಂಡೇ, ಅಂದರೆ ನಾಳೆ ನೀವು ನೋಡ್ತೀರಾ. ಸೊ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡೆ. ಎಷ್ಟೊಂದು ಜನಕ್ಕೆ ಈಗ ಕಾಲೇಜ್ ರಜಾ ಇದೆ, ಅಥವಾ ಮನೆಯಲ್ಲೇ ಇರುವಂಥ ಹೌಸ್ ವೈಫ್ ಆಗಿರ್ಬೋದು, ಅವ್ರಿಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಐಡಿಯಾಸ್, ಜಾಬ್ ಬೇಕಾಗಿರುತ್ತೆ, ಹುಡುಕ್ತಿರ್ತಾರೆ. ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೆಯಲ್ಲೇ ಅನ್ನುವಂಥದ್ದು ಒಂದು 10 ರಿಂದ 15 ಕೆಲಸಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ಆನ್ಲೈನ್ ಟೀಚಿಂಗ್. ಮೇಕಪ್ ಆಗಿರ್ಬೋದು, ಯೋಗ, ಹೇರ್ ಸ್ಟೈಲ್ಸ್, ಈ ರೀತಿ ಎಲ್ಲ ನೀವು ಆನ್ಲೈನಲ್ಲೇ ಟೀಚ್ ಮಾಡ್ಬೋದು. ಲಾಕ್ಡೌನ್ ಟೈಮ್ಲೆಲ್ಲ ನಾವು ಆನ್ಲೈನ್ ಆ್ಯಪ್ಸ್ನ ಯೂಸ್ ಮಾಡ್ತಾ ಇದ್ವಿ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲೆಲ್ಲ. ನಿಮ್ಗೇನಾದರೂ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಒಳ್ಳೆ ರೇಂಜ್ ಆಫ್ ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ ನಿಮ್ಮ ವರ್ಕ್ನ ಅಲ್ಲಿ ನೀವು ಅಡ್ವರ್ಟೈಸ್ ಮಾಡಿಕೊಂಡು ಆರಾಮಾಗಿ ನೀವು ನಿಮ್ಮ ಆನ್ಲೈನಲ್ಲಿ ಇಷ್ಟು ಜನ, ಇಷ್ಟು ಬ್ಯಾಚ್ ಅಂತ ಮಾಡಿಕೊಂಡು ಆರಾಮಾಗಿ ಕಂಡಕ್ಟ್ ಮಾಡ್ಕೋಬೋದು. ಅದರಿಂದನೂ ಗುಡ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಇದೆ, ಒಂದು ಒಳ್ಳೆ ಕೆಲಸ ಕೂಡ ಆಗುತ್ತೆ. ಒಂದು 2 hours 3 hours ಎರಡೆರಡು ಬ್ಯಾಚ್ನ ಕಂಡಕ್ಟ್ ಮಾಡ್ಕೋಬೋದು. ಸೆಕೆಂಡ್ ಜಾಬ್ ಬಂದು ಎಡಿಟರ್ ಆಗಿ ನೀವು ಕೆಲಸ ಮಾಡ್ಬೋದು. ಎಷ್ಟೊಂದು ಜನ ಎಡಿಟರ್ಗಾಗಿ ಹುಡುಕ್ತಾ ಇರ್ತಾರೆ. ಕೆಲವ್ರಿಗೆ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ಸ್ ಇರಲ್ಲ, ಅಥವಾ ಇನ್ನೂ ಕೆಲವ್ರಿಗೆ ಅಪ್ಗ್ರೇಡ್ ಸ್ಕಿಲ್ಸ್ ಬೇಕಾಗಿರುತ್ತೆ ಎಡಿಟರ್ಸಲ್ಲಿ. ಆ ಥರ ರಿಕ್ವೈರ್ಮೆಂಟ್ಸ್ ಇರೋ ಕಡೆ ನಿಮಗೆ ಎಡಿಟಿಂಗ್ ಸ್ಕಿಲ್ಸ್ ಇದೆ ಅಂದರೆ ನಿಮ್ಮ ರೆಸ್ಯೂಮ್ ಆಗಿರ್ಬೋದು, ನಿಮ್ಮ ವರ್ಕ್ ಆಗಿರ್ಬೋದು ಅವ್ರಿಗೆ ಕಳಿಸಿದಾಗ ಮೇ ಬಿ ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಬಂದು ನೀವು ಮನೆಯಲ್ಲೇ ಹೋಮ್ ಟ್ಯೂಟರ್ಸ್, ಅಂದರೆ ಹೋಮ್ ಟ್ಯೂಷನ್ಸ್ನ ಮಾಡ್ಬೋದು. ಸಂಜೆ ಟೈಮಲ್ಲಿ ತುಂಬ ಓದ್ಕೊಂಡಿಲ್ಲ, ನಾವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂದ್ರೂ ಒಳ್ಳೆ ಟ್ಯೂಷನ್ಸ್ನ ಮಾಡ್ಬೋದು ನೀವು. 1st to 5th ಸ್ಟ್ಯಾಂಡರ್ಡ್ ನಿಮಗೆ ಎಷ್ಟು ಕೇಪಬಿಲಿಟಿ ಇದೆ ನಾವು ಮಾಡ್ತೀವಿ ಅನ್ನೋ ಅವ್ರಿಗೆ ಒಂದು ಒಳ್ಳೆ ಟ್ಯೂಷನ್ಸ್ನ ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಆನ್ಲೈನಲ್ಲಿ ಬೇಕಾದರೂ ಕಂಡಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ ಯೂಟ್ಯೂಬ್ ಕೂಡ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ನಾವು ಅರ್ನಿಂಗ್ಸೇ ಮಾಡೋದಕ್ಕೆ ಬರ್ತೀವಿ ಅಂತ ಅಂದರೆ ದಯವಿಟ್ಟು ಅದನ್ನು ಒಂದು ಥಾಟ್ನ ತೆಗೆದಿಟ್ಬಿಟ್ಟು, ಪ್ಯಾಷನ್ ಇದೆ, ನಮಗೇನೋ ಒಂದು ಮಾಡ್ತೀವಿ, ದುಡ್ಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಎಷ್ಟು ದಿನ ಆದರೂ ಕಾಯ್ತೀವಿ ಅನ್ನೋರಿಗೆ ಇದು ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಬಂದು ಹ್ಯಾಂಡ್ ಮೇಡ್ ಐಟಮ್ಸ್ನ ಸೆಲ್ ಮಾಡ್ಬೋದು ನೀವು ಆನ್ಲೈನಲ್ಲಿ ಅಡ್ವರ್ಟೈಸ್ ಮಾಡಿಕೊಂಡು, ಅಥವಾ ಒಂದು ಪೇಜ್ನ ಮಾಡಿಕೊಂಡು ನೀವು ಸೆಲ್ ಮಾಡ್ಬೋದು. ಎಷ್ಟೊಂದು ಜನ ಆ ರೀತಿ ಮಾಡ್ತಾರೆ. ನಾನು ಎಲ್ಲ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ಮರೀತೀನಿ ಅಂದ್ಬಿಟ್ಟು, ಮನೆಯಲ್ಲೇ ನೀವು ಮ್ಯಾಟ್ ಹಾಕ್ಬೋದು, ಬ್ಯಾಗ್ಸ್ನ ಮಾಡ್ಬೋದು, ಅಥವಾ ಹೇರ್ ಆಕ್ಸೆಸರೀಸ್ನ ನೀವೇ ಮನೆಯಲ್ಲಿ ಹೊಲಿದು ಮಾಡ್ಬೋದು, ಅಥವಾ ಯಾವುದಾದ್ರೂ ಈ ಹೂವಿನ ತೋಮಾಲೆ ಎಲ್ಲ ಬರುತ್ತೆ ಅದನ್ನು ಮಾಡ್ಬೋದು, ಅಥವಾ ಟೈಲರ್ಸ್ ಹತ್ರ ಟೈಅಪ್ ಆಗ್ಬೋದು. ನೀವು ಫಾಲ್ಸ್ ಹಾಕೊಡ್ತೀವಿ, ಜಿಗ್ಜಾಗ್ ಮಾಡ್ಕೊಡ್ತೀವಿ ಒನ್ ಸೈಡ್ ಅಂದ್ಬಿಟ್ಟು, ಅಥವಾ ಕುಚ್ಚು ಹಾಕೋರ ಜೊತೆ ಟೈಅಪ್ ಆಗ್ಬೋದು, ಹೋಗಿ ಕಲಿಬೋದು. ಅಲ್ಲಿ ಅವರು ತುಂಬ ಕುಚ್ಚುಗಳು ಆರ್ಡರ್ ತೊಗೊಳ್ತಾ ಇದ್ದಾರೆ, ಕುಚ್ಚೆಲ್ಲ ಸೀರೆಗೆ ಹಾಕೋ ಆರ್ಡರ್ ತೊಗೋತಾ ಇದ್ದಾರೆ ಅಂತ ಅಂದರೆ ನೀವು ಹೋಗಿ ಅವ್ರ ಹತ್ರ ಇನಿಷಿಯಲ್ ಆಗಿ ಕಲಿತು, ಅಥವಾ ಜಸ್ಟ್ 1 ಸೀರೆ 2 ಸೀರೆ ತೊಗೊಂಡು ಬಂದು ನೀವು ಕೂಡ ಮಾಡೋದು. ಈ ರೀತಿ ಎಲ್ಲ ಮಾಡಿದ್ರೆ ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಮತ್ತು ಟೈಮ್ ಪಾಸ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮಮ್ಮನೂ ಕೂಡ ಅಷ್ಟೇ ಹೂವಿನ ಹಾರ ಹಾಕ್ತಾಯಿದ್ರು, ಅಂದರೆ ತೋಮಾಲೆ ಹಾಕ್ತಾಯಿದ್ರು, ಮ್ಯಾಟ್ ಹಾಕ್ತಾಯಿದ್ರು. ಆಮೇಲೆ ಸ್ಯಾರಿಗಳನ್ನೆಲ್ಲ ಫಾಲ್ಸ್ ಆಗಿರ್ಬೋದು, ಅಥವಾ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾಯಿದ್ರು. ಇದೆಲ್ಲ ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ ಇದರಲ್ಲಿ. ನಮಗೆ ಕುಕ್ಕಿಂಗ್ ಚೆನ್ನಾಗಿ ಬರುತ್ತೆ, ನಾವು ಬೇಕಿಂಗ್ ಚೆನ್ನಾಗಿ ಮಾಡ್ತೀವಿ ಅಂತ ಅಂದರೆ ಹೋಟೆಲ್ಗೆಲ್ಲ ಇನ್ವೆಸ್ಟ್ ಮಾಡೋಷ್ಟು ಅಮೌಂಟ್ ಇಲ್ಲ ಅಂತ ಅಂದರೆ ಮನೆ ಹತ್ರನೇ ನೀವು ಸಣ್ಣದಾಗಿ ಒಂದು ಹೋಟೆಲ್ನ ಮಾಡ್ಕೋಬೋದು, ಅಥವಾ ಪಾರ್ಸಲ್ಸ್ ಕೊಟ್ಟು ಕಳ್ಸೋದಿರ್ಬೋದು. ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಮತ್ತು ಯಾವಾಗಲೂ ನೀವು ಬ್ಯುಸಿ ಆಗಿರ್ತೀರಾ. ಇಲ್ಲ ನಮ್ಗೆ ಹೊರಗಡೆ ಹೋಗಿ ದುಡಿಯೋದಕ್ಕೆ ಇಷ್ಟ ಇದೆ ಅನ್ನೋರಿಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ನೀವು ಕೂಡ ಒಳ್ಳೆ ಕಡೆ ಕಲಿತು ಅದಕ್ಕೆ ಬೇಕಾದಂಥ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ರೆ, ಈಗ ಎಷ್ಟೊಂದು ಜನ ಒಂದು ಸಣ್ಣ ಬರ್ತ್ಡೇ ಪಾರ್ಟಿಗಳಿಗಾಗಿರ್ಬೋದು ಎಲ್ಲ ಆರ್ಡರ್ಸ್ನ ಕೊಡ್ತಾರೆ. ಅಂಥವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಕೋರ್ಸ್ ಕಲಿತೀವಿ ಅಂತ ಅಂದರೆ ಕಲಿತು ಮಾಡ್ಬೋದು. ಅದನ್ನು ಕೂಡ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅದನ್ನೇ ಪ್ರೊಫೆಷನ್ ಆಗಿ ಕೂಡ ಕೆಲವರು ಕಂಟಿನ್ಯೂ ಮಾಡೋರು ಇರ್ತಾರೆ. ನೆಕ್ಸ್ಟ್ ಬಂದು ಕ್ಲೌಡ್ ಕಿಚನ್. ಇದು ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಇದಕ್ಕೆ
ಲೀಗಲ್ ಆಗಿ ಎಲ್ಲ ರೀತಿಯಾದಂಥ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಇದನ್ನು ಒಂದು ಸ್ವಲ್ಪ ಮಾಡ್ತೀವಿ ಅಂತ ಅಂದರೆ ರಿಸರ್ಚ್ ಮಾಡಿಕೊಂಡು ಮಾಡಿ. ಹಾಗೆ ಮನೆಯಲ್ಲೇ ಮಾಡುವಂಥ ಇಯರಿಂಗ್ಸ್, ಬ್ಯಾಂಗಲ್ಸ್ ಈ ರೀತಿ ಎಲ್ಲನೂ ನೀವು ಮಾಡ್ಬೋದು. ಹೋಪ್ ನಿಮಗೆ ಇಷ್ಟು ತಿಳಿಸಿದ್ದೀನಿ. ನನಗೆ ಗೊತ್ತಿದ್ದಷ್ಟನ್ನು ನಾನು ಇಲ್ಲಿ ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಜೊತೆ ಕೂಡ ಹೇಳಿದ್ದೀನಿ. ಹೋಪ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಜಾಸ್ತಿ ವ್ಲಾಗ್ ಮಾಡೋದಕ್ಕಾಗಿರಲಿಲ್ಲ, ಸೊ ಅದಕ್ಕೋಸ್ಕರ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಹೇಳೋಣ ಅಂತ ಈ ವಿಡಿಯೋದಲ್ಲಿ ಇದನ್ನು ಹೇಳಿದೆ. ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಸ್ಕಿನ್ ಕೇರ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ವ್ಲಾಗ್ಸ್ ವಿತ್ ಅಂಕಿತಾ ಅಂತ. ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮೆಲ್ಲರನ್ನೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಇಷ್ಟೊಂದು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.